Color, which color do you choose? Yellow. I choose red. Hi dears, welcome back. Welcome to Suji's Lifestyle. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಮೊದಲದಾಗಿ ಒಂದು ರೆಸಿಪಿ ನೋಡ್ಕೊಂಡು ಬರೋಣ, ಆನಂತರ ಇವತ್ತಿನ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇದೊಂದು ರೂಟೀನ್ ವ್ಲಾಗ್, ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಪೂರ್ತಿಯಾಗಿ ವಾಚ್ ಮಾಡಿ. ಕಡಲೆಬೇಳೆ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ನೆನೆಸಿರುವಂಥ ಕಡಲೆಬೇಳೆ ಜೊತೆಗೆ 2 ಮೆಣಸಿನಕಾಯಿ, ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿದ್ದೀನಿ, ರುಬ್ಬಿಟ್ಕೊಂಡಿದ್ದೀನಿ. ಇದು ಒಂದು ಸ್ಪೆಷಲ್ ಪೂರಿ ರೆಸಿಪಿ. ಇದನ್ನು ಪೂರಿ ಥರ ಮಾಡ್ಕೋಬೋದು, ಚಪಾತಿ ಥರ ಮಾಡ್ಕೋಬೋದು. ಈ ರೀತಿ ಕಡಲೆಬೇಳೆ ಮಸಾಲೆ ಎಲ್ಲ ಹಾಕಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅನಂತರ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಕಟ್ ಮಾಡಿರೋ ಕೊತ್ತಂಬರಿ, ಒಂದು 2 ಸ್ಪೂನಷ್ಟು ಇಲ್ಲಿ ರವೆ ಸೇರಿಸ್ಕೊಂಡಿದ್ದೀನಿ. ಪೂರಿ ನಮಗೆ ಚೆನ್ನಾಗಿ ಸ್ವಲ್ಪ ಗರಿಗರಿಯಾಗಿ ಬರುತ್ತೆ. ಅನಂತರ ಗೋಧಿ ಹಿಟ್ಟು ಹಾಕಿ ಇದನ್ನು ಕಲಿಸ್ಕೋಬೇಕು. ಇದಕ್ಕೆ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ನಾವು ಕಡಲೆಬೇಳೆ ರುಬ್ಬಿರುವಾಗ ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಅಷ್ಟೇ ಸಾಕು. ಇದಕ್ಕೆ ಎಷ್ಟು ಹಿಡ್ಸತ್ತೋ ಅಷ್ಟು ಸ್ವಲ್ಪನೇ ಗೋಧಿ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಲಾಸ್ಟಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಚ್ಚಿ ಚೆನ್ನಾಗಿ ನಾದಿ ಒಂದು 10 ರಿಂದ 15 ನಿಮಿಷ ನಾವು ಇದನ್ನು ರೆಸ್ಟ್ ಮಾಡೋಕ್ಕೆ ಸೈಡಲ್ಲಿ ಇಟ್ಕೊಂಬೇಡ. ಸೊ ಕಡಲೆಬೇಳೆ ಸೇರಿಸಿರೋದ್ರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಬರೀ ಗೋಧಿ ಹಿಟ್ಟಿಂದ ಮಾಡುವಂಥ ಪೂರಿಗಿಂತಲೂ ಈ ಥರದ ಒಂದು ಮಸಾಲೆ ಪೂರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು 10 ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು ಸೈಡ್ ಡಿಶ್ ರೆಸಿಪಿ ರೆಡಿ ಮಾಡ್ತಾ ಇದ್ದೀನಿ. ಸೈಡ್ ಡಿಶ್ ಗ್ರೇವಿಗೆ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನಲ್ಲಿ ಅದನ್ನು ಬಾಡಿಸ್ಕೊಂಡ ನಂತರ ಹಸಿ ಬಟಾಣಿ, ಸ್ವಲ್ಪ ಆಲೂಗಡ್ಡೆ ಮತ್ತು ಸೋಯಾ ಚಂಕ್ಸ್ನ ನೀರಲ್ಲಿ ನೆನೆಸ್ಬಿಟ್ಟು ಹಾಕಿದ್ದೀನಿ. ಇದ್ರ ಜೊತೆಗೆ ಒಂದು ಟೊಮೆಟೊ ಗ್ರೈಂಡ್ ಮಾಡಿ ಹಾಕಿದ್ದೀನಿ. ಟೊಮೆಟೊ ಪ್ಯೂರಿ ಜೊತೆಗೆ ಎಲ್ಲ ಬೇಸಿಕ್ ಮಸಾಲ ಹಾಕಿದ್ದೀನಿ. ಅಂದರೆ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಸ್ವಲ್ಪ ಚಿಕನ್ ಮಟನ್ ಮಸಾಲ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದೊಂದು ಸೆಮಿ ಗ್ರೇವಿ. ಇದನ್ನು ನಾವು ಪೂರಿಗೆ, ಚಪಾತಿಗೆ ಮತ್ತು ರೊಟ್ಟಿಗೆ ಇಂಥದಕ್ಕೆಲ್ಲ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಹಾಗೆ ಈ ಸೋಯಾ ಹಾಕಿರೋದ್ರ ಜೊತೆಗೆ ಮನೆಯಲ್ಲಿ ರೀಸೆಂಟಾಗಿ ಸ್ವಲ್ಪ ಪನ್ನೀರ್ ಮಾಡಿ ಇಟ್ಟಿದ್ದೆ, ಅದನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇತ್ತೀಚೆಗಂತೂ ಸುಮಾರು ರೂಮರ್ಸ್ ಬರ್ತಿದೆ ಹೊರಗಡೆ ಸಿಗೋವಂಥ ಪನ್ನೀರಲ್ಲಿ ಹೆಚ್ಚಾಗಿ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಸೊ ಆದಷ್ಟು ನಾವು ಮನೆಯಲ್ಲೇ ಪನ್ನೀರ್ ಈಸಿಯಾಗಿ ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಮನೇಲಿ ನಾನು ಹೇಗೆ ಪನ್ನೀರ್ ಮಾಡ್ತೀನಿ ಅಂತ. ಸುಮಾರು ಒಂದು 100 ಗ್ರಾಮ್ ಅಷ್ಟು ಪನ್ನೀರ್ ಇತ್ತು, ಅದನ್ನು ಕಟ್ ಮಾಡಿ ಹಾಕಿದ್ದೀನಿ. ಇಷ್ಟೇ, ಆಲೂಗಡ್ಡೆ, ಸೋಯಾ, ಪನ್ನೀರ್, ಬಟಾಣಿ ಇದಿಷ್ಟನ್ನು ಹಾಕಿ ಮಾಡುವಂಥ ಒಂದು ಗ್ರೇವಿ ರೆಸಿಪಿ. ಸ್ವಲ್ಪ ನೀರು ಹಾಕಿ ನಮ್ಗೆ ಎಷ್ಟು ಗಟ್ಟಿ ತೆಳ್ಳಗಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಉಪ್ಪು ಖಾರ ಟೇಸ್ಟ್ ಚೆಕ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಒಂದು 2 ವಿಸಿಲ್ ಕೂಗಿಸ್ಕೊಂಡ್ರೆ ಈ ಗ್ರೇವಿ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ. ಕಡಿಮೆ ಇಂಗ್ರೀಡಿಯೆಂಟ್, ಕಡಿಮೆ ತರಕಾರಿಗಳು, ಹಾಗೆ ಒಂದು ಗ್ರೇವಿ ಆಗಿರೋದ್ರಿಂದ ಇದನ್ನು ನೀವು ಈ ಥರ ಸೈಡ್ ಡಿಶಲ್ಲಿ ಸರ್ವ್ ಮಾಡ್ಬೋದು. ಕುಕ್ಕರ್ ಕೂಗೋಷ್ಟರಲ್ಲಿ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಒಂದು 10 ನಿಮಿಷದಲ್ಲಿ ನೆನೆಸಿದ ನಂತರ ನಾವು ಇದನ್ನು ಪೂರಿ ಮಾಡಲಿಕ್ಕೆ ರೆಡಿ ಮಾಡ್ಕೋಬೋದು. ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದೀನಿ. ಇದಿಷ್ಟರಲ್ಲಿ ಸುಮಾರು ನಮ್ಗೆ ಒಂದು 10 ರಿಂದ 12 ಪೂರಿ ಮಾಡ್ಕೋಬೋದು. ಫಸ್ಟ್ ಇದನ್ನೆಲ್ಲ ಲಟ್ಸಿ ರೆಡಿ ಮಾಡಿ ಇಟ್ಕೊಂಬೇಡ. ಯಾಕಂದರೆ ಒಬ್ಬರೇ ಮಾಡ್ತಾ ಇದ್ರೆ ನೀವು ಒಂದು ಪೂರಿ ಲಟ್ಸೋದು, ಒಂದು ಕರಿಯೋದು ಹೀಗೆ ಮಾಡ್ತಿದ್ರೆ ಎಣ್ಣೆ ಕೆಲವೊಮ್ಮೆ ತುಂಬ ಕಾಯ್ದು ಬಿಡುತ್ತೆ. ಒಂದೇ ಹೀಟಲ್ಲಿ ಪೂರಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟೇ ನಾನು ಇದನ್ನೆಲ್ಲ ಲಟ್ಸಿ ಇಟ್ಕೊಂಡಿದ್ದೀನಿ. ಪೂರಿ ಅಥವಾ ಚಪಾತಿ ಲಟ್ಸುವಾಗ ನಾನು ಉಪಯೋಗಿಸ್ಕೊಳ್ಳೋದು ಮೈದಾ ಹಿಟ್ಟು. ಯಾಕೆ ಅಂದರೆ ನಾವು ಪೂರಿ ಕರಿಯೋವಾಗಲಿ ಅಥವಾ ಚಪಾತಿ ಸುಡುವಾಗಲಿ ಹೆಂಚ ಮೇಲೆ ಅದು ಹಿಟ್ಟು ಅಂಟ್ಕೋಬಾರ್ದು ಅಥವಾ ಎಣ್ಣೆಯಲ್ಲಿ ಆ ಹಿಟ್ಟೆಲ್ಲ ತೇಲ್ಬಾರ್ದು ಅಂದರೆ ಒಂದೇ ಒಂದು ಚೂರು ಮೈದಾ ಹಿಟ್ಟು ಹಾಕಿ ಲಟ್ಸ್ಕೊಳ್ಳೋದ್ರಿಂದ ನಮ್ಗೆ ಆ ಹಿಟ್ಟು ಏನು ಬಿಡಿ ಬಿಡಿಯಾಗಿ ಉದುರಲ್ಲ, ಅಂದರೆ ಪುಡಿ ಪುಡಿ ಥರ ರೀತಿಯಲ್ಲಿ ಉದುರತ್ತಲ್ಲ, ಆ ಥರ ಆಗಲ್ಲ. ನೋಡಿ, ಫಸ್ಟ್ ಎಲ್ಲ ಪೂರಿ ಲಟ್ಸಿ ಇಟ್ಕೊಂಡಿದ್ದೆ. ಆನಂತರ ಎಣ್ಣೆ ಹದವಾಗಿ ಕಾಯ್ದ ನಂತರ ಒಂದೊಂದಾಗಿ ಪೂರಿ ಈ ರೀತಿ ಕರೆದುಬಿಟ್ಟು ಸರ್ವ್ ಮಾಡ್ಬೋದು. ಸೊ ಈ ಕಡಲೆಬೇಳೆ ಪೂರಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನೇ ಚಪಾತಿ ಥರ ಸ್ವಲ್ಪ ತೆಳ್ಳಗೆ ಲಟ್ಸ್ಬಿಟ್ಟು ಕೂಡ ಚಪಾತಿ ಮಾಡಿ ಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಈ ಎರಡರದ್ದು ಕಾಂಬಿನೇಷನ್ ಅಂದರೆ ನಾನು ಇವತ್ತು ಮಾಡಿದಂಥ ಕಡಲೆಬೇಳೆ ಪೂರಿ ಮತ್ತು ಆಲೂಗಡ್ಡೆ, ಸೋಯಾ ಮತ್ತು ಪನ್ನೀರ್ ಗ್ರೇವಿ, ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯಿತು. ಹರ್ಷಿತ್ ಯೂಸ್ ಮಾಡ್ತಿರುವಂಥ ಲ್ಯಾಪ್ಟಾಪ್ HP ಸುಮಾರು ಒಂದು 10 ರಿಂದ 12 ವರ್ಷನೇ ಆಗೋಯ್ತು ಅವ್ನು ಬಳಸ್ತಾ ಇರೋದು. ಇವಾಗ ವರ್ಕ್ಲೋಡ್ ಜಾಸ್ತಿ ಆಗಿರೋದ್ರಿಂದ ತುಂಬ ಅದನ್ನು ಉಪಯೋಗಿಸ್ತಿರೋದ್ರಿಂದ ಸ್ವಲ್ಪ ಅದು ಇನ್ನು ಸ್ಪೀಡ್ ಕೂಡ ತುಂಬ ಕಮ್ಮಿ ಆಗ್ತಿತ್ತು. ಜೊತೆಗೆ ಬ್ಯಾಟ್ರಿ ಊದ್ಕೊಂಡು ವರ್ಕ್ ಆಗ್ತಿರಲಿಲ್ಲ. ಸೊ ಎಷ್ಟೊಂದು ಸತಿ ಹ್ಯಾಂಗ್ ಆಗುತ್ತಿತ್ತು. ಹಾಗಾಗಿ ನಾನು ಮತ್ತು ಹರ್ಷಿತ್ ಒಂದು ಸರ್ತಿ ಹೊರಗಡೆ ಬಂದ್ವಿ ಲ್ಯಾಪ್ಟಾಪ್ ನೋಡೋಣ ಅಂತಾನೆ. ಆದರೆ ಲ್ಯಾಪ್ಟಾಪ್ ಅಲ್ಲ, ಈ ಸರ್ತಿ ಅವನು ಮ್ಯಾಥ್ ಬುಕ್ಕೇ ತೊಗೋಬೇಕು ಅಂತ, ಅವನು ತುಂಬ ದೊಡ್ಡ ಕನಸು ಅವನಿಗೆ ಮ್ಯಾಥ್ ಬುಕ್ ತೊಗೋಬೇಕು ಅಂತ.
ಎಲ್ಲಿ ಸಿಗುತ್ತೆ ಅಂತ ಒಂದ್ಸತಿ ಹೀಗೇನೆ ಎಲ್ಲ ಸರ್ಚ್ ಮಾಡಿದ್ಮೇಲೆ ರಾಜರಾಜೇಶ್ವರಿ ನಗರಲ್ಲಿರುವಂಥ ರಿಲಯನ್ಸ್ ಔಟ್ಲೆಟ್ಗೆ ನಾವು ಬಂದ್ವಿ. ಬಟ್ ಅವನಿಗೆ ಬೇಕಾಗಿರುವಂಥ ಮ್ಯಾಥ್ ಬುಕ್ ಆಗಲಿ ಇಲ್ಲಿ ಸಿಕ್ಕಲಿಲ್ಲ. ಅವ್ನಿಗೆ ಅದೇನಕ್ಕೆ ಇಷ್ಟ ಆಗಿಲ್ಲ ಗೊತ್ತಿಲ್ಲ. ಬಟ್ ಎಲ್ಲ ವಿಚಾರಿಸ್ಕೊಂಡು ಎಷ್ಟೆಲ್ಲ ಇದೆ, ಡಿಸ್ಕೌಂಟ್ ಏನಿದೆ ಅಂತೆಲ್ಲ ವಿಚಾರಿಸ್ಕೊಂಡು ವಾಪಸ್ ನಾವು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದು ಆನ್ಲೈನಲ್ಲೇ ಅದನ್ನು ತುಂಬ ರಿಸರ್ಚ್ ಮಾಡಿ ಒಂದು ಹೊಸ ಮ್ಯಾಥ್ ಬುಕ್ ಅವನು ಬುಕ್ ಮಾಡ್ದ. ಅದು ಬರೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಪ್ರಿಯ ನೋಡ್ಬಿಟ್ಟಿದಾರ ಮೊಫಿನ್ ಬಿಟ್ಟೋಗಕ್ಕೆ. ನೈಸ್. ಹಾಂ, ಡ್ರೈ ಆಗ್ತಿರೋದು ಏನಕ್ಕೆ ಕಚ್ಚಿಕೊಂಡಿರೋದು. ನಿಜ ತಗೊಂಡಿರೋದ್ರಿಂದ ಜೆಟ್ ಸ್ಪ್ರೇ ಅಂತ. ಚೆನ್ನಾಗಿದೆ. ಪುಟ್ ಮನೆಗಿದ್ರೆ ಈ ಥರದ್ದು ಹಾಕ್ತಿರೋ ವಾಟರ್ ಎಷ್ಟು ಫೇಮಸ್ ಆಗಿದೆ ಗೊತ್ತಾ? ಇದು ಬ್ಲೂ ಕಲರ್ ಕಾಂಟ್ರಾಸ್ಟ್ ಇಲ್ಲಿ, ಇದು ವೈಟ್, ಇದು ಬ್ಲೂ, ತುಂಬ ಫೇಮಸ್ ಆಗುತ್ತೆ. ಇದು ಕೂಡ ಫೇಮಸ್. ಕೈಯಲ್ಲಿ ಇಟ್ಕೊಂಡು ಓಡೋದಾದ್ರೆ ಏನು ಹೇಳ್ತಾರೆ ಅದನ್ನ? ಬ್ಲೂಟೂತ್ ಸ್ಪೀಕರ್. ಇವಾಗ ಇದೆಲ್ಲ ನಿಮ್ಮ ಕೈಯಲ್ಲಿ ಇಟ್ಕೊಂಡ್ಬಿಡ್ತಾರೆ, ಜೋರ ಮ್ಯೂಸಿಕ್ ಹಾಕೊಂಡು ಓಪನ್ ಮಾಡ್ತಾರೆ. ಸಮ್ಮರ್ ಶುರುವಾಗಿದ್ದಾಗಿಂದ ಬೆಳಗ್ಗೆ ಹೊತ್ತು ತಿಂಡಿ ಅಡುಗೆ ಎರಡೂ ಕೂಡ ಒಟ್ಟಿಗೆ ಮಾಡಿ ಇಟ್ಬಿಡ್ತೀನಿ. ಯಾಕಂದರೆ ಮಧ್ಯಾಹ್ನದ ಬಿಸಿಲಲ್ಲಿ ನಾವು ಸ್ಟವ್ ಮುಂದೆ ಕೆಲಸ ಮಾಡೋಕ್ಕೆ ಆಗಲ್ಲ. ಎಷ್ಟು ಬೆಳಗ್ಗೆ ಅಡುಗೆ ಮನೆ ಕೆಲಸ ಮುಗಿಯುತ್ತೋ ಅಷ್ಟೇ ಒಳ್ಳೆಯದು. ಸೊ ಒಂದು ಸೈಡಲ್ಲಿ ಅಡುಗೆ ಮಾಡ್ತೀನಿ, ಇನ್ನೊಂದು ಸೈಡಲ್ಲಿ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಇವತ್ತು ಮೆಂತ್ಯ ಸೊಪ್ಪು ಮತ್ತು ಬಟಾಣಿ ಹಾಕಿ ಪುಲಾವ್ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ತುಂಬ ಇಷ್ಟಪಡೋದು ಮೆಂತ್ಯ ಬಾತ್, ಮೆಂತ್ಯ ಚಪಾತಿ, ಮೆಂತ್ಯ ಬಾತ್ ಇಂಥದ್ದೇ. ಹಾಗಾಗಿ ಸ್ವಲ್ಪ ಜಾಸ್ತಿ ಇದೇ ಥರದನ್ನು ಮಾಡ್ತಾಯಿರ್ತೀನಿ. ಬಟಾಣಿ ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ರೆ ಸ್ವಲ್ಪ ಹುರ್ಕೊಂಡಿದ್ದೀನಿ. ಮೀನ್ವೈಲ್ ಇನ್ನೊಂದು ಕಡೆ ಟೀ ರೆಡಿ ಆಗ್ತಾ ಇದೆ, ಇನ್ನೊಂದು ಕಡೆ ಸ್ವಲ್ಪ ನೆನ್ನೆ ರಾತ್ರಿದು ಸಾಂಬಾರು ಕೂಡ ಉಳಿದಿತ್ತು, ಅದನ್ನು ಕುದಿಸಿ ಇಡ್ತಾ ಇದ್ದೀನಿ. ಯಾವುದೇ ಸಾಂಬಾರು ಉಳಿದ್ರೆ ವೇಸ್ಟ್ ಮಾಡಲ್ಲ, ಕುದಿಸಿಟ್ಬಿಟ್ಟು ಮತ್ತೆ ರಾತ್ರಿ ಅದಕ್ಕೆ ಚಪಾತಿನೋ ಏನಾದರೂ ಮಾಡ್ಕೋತೀವಿ. ಆ ಥರ ಏನೇ ಉಳಿದ್ರೂ ವೇಸ್ಟ್ ಅಂತೂ ಖಂಡಿತ ಮಾಡೋಕ್ಕೋಗಲ್ಲ. ಹಾಗೆ ಇದು ಬೇಳೆ ಸಾರು, ನೆನೆ ಬೇಳೆ ಸಾರು ಮಾಡಿದ್ದೆ, ಅದು ಸ್ವಲ್ಪ ಉಳಿದಿತ್ತು, ಕುದಿಸಿಟ್ಟಿದ್ದೀನಿ. ಬೇಸಿಗೆನಲ್ಲಿ ಇದಲ್ಲದೆ ಏನೇ ಇಟ್ಟರು ಕೂಡ ದಿನಕ್ಕೆ ಒಂದಲ್ಲ 2 ಸತಿ ಕುದಿಸಿಟ್ರೆ, ಇಲ್ಲಾಂದರೆ ಬೇಗನೆ ಒಂಥರ ಸ್ಮೆಲ್ ಬಂದಂಗೆ ಆಗುತ್ತೆ. ಅಥವಾ ಹಾಲು ಕೂಡ ಒಂದು ದಿನಕ್ಕೆ 2 ಸತಿ ಕಾಯಿಸಿಟ್ರೆ, ಇಲ್ಲಾಂದರೆ ಒಡೆದು ಹೋಗುತ್ತೆ. ಹಾಗೆ ಸ್ಪೆಷಲಾಗಿ ಇವತ್ತು ಮಟನ್ ಸಾರು ಮಾಡ್ತಾಯಿದ್ದೀನಿ. ತುಂಬ ರೈರ್ ಇತ್ತೀಚೆಗೆ ಮಟನ್ ತರೋದೆಲ್ಲ. ಚಿಕನ್ ಅಂದರೆ ಹರ್ಷಿತ್ ಅವಾಗವಾಗ ತರ್ತಾನೆ ಇರ್ತಾನೆ, ಅವ್ನಿಗೆ ಏನಕ್ಕಾರ ಡಯೆಟಿಗೆ ಅಂತ. ಸೊ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ರೆಸಿಪಿ ಈಗಾಗಲೇ ನಾನು ಕುಕಿಂಗ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಮಟನ್ ಸಾರು ರೆಸಿಪಿ ನೀವು ಅಲ್ಲಿ ಸರ್ಚ್ ಮಾಡ್ಬೋದು. ಹಾಗೆ ಇದಕ್ಕೆ ಉಪ್ಪು, ಖಾರ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಒಗ್ಗರಣೆಯಲ್ಲಿ ಹುರ್ಕೊಂಡ ನಂತರ ಮಸಾಲೆ ರುಬ್ಬಿ ಹಾಕಿ ಮಾಡುವಂಥ ಮಟನ್ ಸಾರು ರೆಸಿಪಿ ಇದು, ನಮ್ಮ ಮನೇಲಿ ಮಾಡುವಂಥ ರೀತಿಯಲ್ಲಿ. ಇನ್ನೊಂದು ಕಡೆಗೆ ಮೆಂತ್ಯ ಭಾತ್ ಏನು ಮಾಡ್ತಿದ್ದೆ, ಅದಕ್ಕೂ ಕೂಡ ಫಸ್ಟೇ ನಾನು ಮಸಾಲೆ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ. ಟೈಮ್ ಸೇವಿಂಗ್ ಬೇಸಿಕ್ ಮಸಾಲ ಅಥವಾ ಬಿರಿಯಾನಿ ಮಸಾಲ, ಬೇಸಿಕ್ ಗ್ರೇವಿ ಈ ಥರದನ್ನೆಲ್ಲ ಒಂದು ಪರ್ಟಿಕ್ಯುಲರ್ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಒಂದು ಸತಿ ಸರ್ಚ್ ಮಾಡಿ, ಬ್ಯುಸಿ ಇರೋಂಥವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಅದೇ ಮಸಾಲ ಉಪಯೋಗಿಸ್ಕೊಂಡು ನಾವು ದಾಲ್ ಫ್ರೈ ಮಾಡ್ಕೋಬೋದು, ಅಥವಾ ಈ ಥರದ 1 ಪಾಟ್ ರೈಸ್ ರೆಸಿಪಿಗಾಗಲಿ ಯಾವುದೇ ರೆಸಿಪಿಗೂ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಒಂದು ಬೇಸಿಕ್ ಮಸಾಲ ಒಂದಿದ್ರೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾವು ವೆಜ್ ಆಗಲಿ ನಾನ್ ವೆಜ್ ಆಗಲಿ ಅಕ್ಕಿ ಹಾಕಿ ಕುಷ್ಕ ಮಾಡ್ಕೊಳ್ಳೋದಾಗಲಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಜೊತೆಗೆ ಹಾಕಿ 1 ಪಾಟ್ ರೈಸ್ ಮಾಡೋದಾಗಲಿ, ಈ ಥರದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಸೊ ಆ ರೆಸಿಪಿ ನೀವು ನನ್ನ ಚಾನಲಲ್ಲಿ ಸರ್ಚ್ ಮಾಡ್ಬೋದು. ಬೇಸಿಕ್ ಮಸಾಲ ಏನು ಇತ್ತು ಅದನ್ನು ಹಾಕಿದ್ದೀನಿ. ಆನಂತರ ಅಕ್ಕಿ ಹಾಕಿ ನೀರು ಹಾಕಿ, ಇದರಲ್ಲಿ ಉಪ್ಪು ಖಾರ ಇರುತ್ತೆ, ಟೇಸ್ಟ್ ಚೆಕ್ ಮಾಡ್ಕೊಂಡು ಎಕ್ಸ್ಟ್ರಾ ಬೇಕು ಅಂದರೆ ಮಾತ್ರ ಉಪ್ಪು ಖಾರ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ 2 ವಿಸಿಲ್ಗೆ ನಮಗೆ 1 ಪಾಟ್ ರೈಸ್ ಕೂಡ ರೆಡಿ ಆಗುತ್ತೆ. ಮೀನ್ವೈಲ್ ನಾನು ಟೀ ರೆಡಿ ಮಾಡ್ತಾಯಿದ್ದೆ. ಬೆಳಗ್ಗೆ ಎದ್ದ ಕೂಡಲೇ ಒಂದು ಸ್ವಲ್ಪ ಕಾಫಿ, ಆನಂತರ ಒಂದು 10 ಗಂಟೆ ಅಷ್ಟರಲ್ಲಿ ಒಂದು ಸ್ವಲ್ಪ ಟೀ ಕುಡಿದ್ರೆ ಅವತ್ತಿಂದು ಚಾಪ್ಟರ್ ಕ್ಲೋಸ್ ಕಾಫಿ ಟೀದು. ಮತ್ತು ನಾವು ಕಾಫಿ ಟೀ ಕುಡಿಯೋಕ್ಕೆ ಹೋಗಲ್ಲ. ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ಮಾಡಿ ಇಟ್ಬಿಟ್ಟಿರ್ತೀನಿ. ಮಜ್ಜಿಗೆನೇ ನಾವು ಸ್ವಲ್ಪ ಹೆಚ್ಚಾಗಿ ತೊಗೋತಿರ್ತೀವಿ ಸಮ್ಮರಲ್ಲಿ. ಇವತ್ತು ರೆಸ್ಟ್ ಡೇ, ಅದಕ್ಕೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡೆ. ರೆಸ್ಟ್ ಡೇ ಹೆಂಗೆ ಅಂತಂದರೆ, ನೆನ್ನೆ ಎಲ್ಲ ಸುಮಾರು ಕೆಲಸ ಇತ್ತು, ಪ್ರಿಪ್ರೇಷನ್ ವರ್ಕ್ ಇತ್ತು, ಸ್ನ್ಯಾಕ್ಸ್ ಪ್ರಿಪ್ರೇಷನ್ ಇತ್ತು, ಸುಮಾರು 2-3 ಆರ್ಡರ್ ಒಟ್ಟಿಗೆ ಬಂದಿತ್ತು. ರಾತ್ರಿ 10 ಗಂಟೆವರೆಗೂ ಕೆಲಸ ಮುಗಿಸಿ ರಾತ್ರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ, ಕೆಳಗಡೆ ಎಲ್ಲ ಬಂದು ಊಟ ಮಾಡಿ ಮಲಗಿದೆ ಅಷ್ಟೇ. ತುಂಬ ಟಯರ್ಡ್ ಆಗೋಯ್ತು, ಕಾಲು ನೋವು ಜಾಸ್ತಿ ಆಗಿಬಿಡುತ್ತೆ ನನಗೆ ಇತ್ತೀಚೆಗೆ.
ಒಂದು ಮೆನಪಾಸ್ ಟೈಮ್ ಇರ್ಬೋದು, ಓವರ್ ವೆಯ್ಟ್ ಇರ್ಬೋದು, ಅಥವಾ ಹೆಚ್ಚಾಗಿ ಕೆಲಸ ಮಾಡೋದ್ರಿಂದ ಇರ್ಬೋದು, ರೆಸ್ಟ್ ಇಲ್ದಲೇ ಇರೋದ್ರಿಂದ ಇರ್ಬೋದು, ತುಂಬ ಪೇಯ್ನ್ ಬರುತ್ತೆ. ಅದರಲ್ಲೂ ರೈಟ್ ಲೆಗ್ ಏನು ಹೆಜ್ಜೆ ಇಡೋಕ್ಕೂ ಆಗಲ್ಲ ನನಗೆ, ಆ ಥರ ನೋವು ಬಂದುಬಿಡುತ್ತೆ. ತುಂಬ ಟಯರ್ಡ್ ಆಗೋಯ್ತು ನೆನ್ನೆ ಅಂತೂ. ಸೊ ಇವತ್ತು ಬೆಳಗ್ಗೆನೇ ಬೇಗ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಇವಾಗ ಅಷ್ಟೇ ಬಂದು ಕೂತ್ಕೊಂಡೆ. ಬೆಳಗಿಂದ ಪವರ್ ಒಂಥರ ಕಣ್ಣ ಮುಚ್ಚಲ್ಲ ಆಡ್ತಾನೆ ಇದೆ, ಬೆಳಗಿಂದ ಹೋಗ್ತಾನೆ ಇದೆ ಬರ್ತಾನೆ ಇದೆ. ಸುಮಾರು 3-4 ಸತಿ ಪವರ್ ಹೋಯಿತು. ಸಮರಲ್ಲಿ ಯಾವಾಗಲೂ ಇದೊಂದು ನಮಗೆ ಪವರ್ದು ಯಾವಾಗ ಹೋಗುತ್ತೆ ಹೇಳೋಕ್ಕಾಗಲ್ಲ, ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ. ಸೊ ಫಸ್ಟಾಗಿ ಅಡ್ವಾನ್ಸ್ ಆಗಿ ಎಲ್ಲನೂ ಫೋನ್ಗಳೆಲ್ಲ ರೀಚಾರ್ಜ್ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ಹರ್ಷಿತ್ ಕೆಲಸ ಕೂಡ ಸ್ವಲ್ಪ ನಿಲ್ಲಿಸ್ಬಿಟ್ಟಿದೆ ಪವರ್ ಇಲ್ಲ ಅಂತ ಹೇಳಿ. ಅವನು ಫ್ಯಾನ್ ಕೆಳಗಡೆ ಚೇರ್ ಹಾಕ್ಕೊಂಡು ಕೂತಿರ್ತಾನೆ. ಮೇಲ್ಗಡೆ ತಾರಿಸಿ ಕಾಯ್ದುಬಿಟ್ಟಿರುತ್ತಲ್ಲ, ಟೆರೆಸ್ ತುಂಬ ಬಿಸಿ ಬಂದುಬಿಡುತ್ತಲ್ಲ, ರೂಮಲ್ಲಿ ಇರೋಕ್ಕಾಗಲ್ಲ ಅವನಿಗೆ. ಯೂಶಲಿ ಇಲ್ಲೇ ಇರ್ತಾನೆ, ನನ್ನ ಜೊತೆನೇ ನಾನು ಇಲ್ಲೇ ಇರ್ತೀನಿ. ಸ್ನೋಫಿ ಪುಸ್ ಮಫಿನ್ ಎಲ್ಲ ಇಲ್ಲೇ ಇರ್ತಾರಲ್ಲ, ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾನೆ. ಅವನು ಆಫೀಸ್ ವರ್ಕ್ ಜೊತೆಗೆ ಕೆಲವು ಕುರಿಯರೆಲ್ಲ ಕಳ್ಸೋದೆಲ್ಲ ಇರುತ್ತೆ. ಸೊ ನಾನು ಯೂಶಲಿ ಹೇಳಿರ್ತೀನಿ ನಿಮಗೆಲ್ಲ. ಹಾಗೆ ಇವತ್ತೇನಂತಂದರೆ ಹೊರಗಡೆ ಬಿಸಿಲು ನೋಡಿದ ತಕ್ಷಣ ನನಗೆ ಎಷ್ಟೋ ಐಡಿಯಾಸ್ ಬಂತು. ಬಿಸಿಲು ಚೆನ್ನಾಗಿದೆ, ಈ ತಿಂಗಳು ಇದು ಮಾಡೋಣ ಅಂತೆಲ್ಲ ಎಷ್ಟೊಂದು ಆಸೆಗಳಿದೆ. ಬಟ್ ಬಿಸಿಲು ಹೊರಗಡೆ ನೋಡಿದ ತಕ್ಷಣ ಎಷ್ಟೊಂದು ಬಿಸಿಲಿದೆ, ಹೆಂಗೋಗಿ ಮಾಡೋದು ಅನ್ನೋ ಥರ ಆಗೋಗಿತ್ತು. ಈ ಟೈಮಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೂ ವೆಹಿಕಲ್ಸ್ ಸೌಂಡು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಯಾಕಂದರೆ ಯಾರೂ ಇವಾಗ ಬಿಸಿಲಲ್ಲಿ ಹೊರಗಡೆ ಬರೋಕ್ಕೆ ಇಷ್ಟಪಡಲ್ಲ. ಎಲ್ಲರೂ ಸ್ವಲ್ಪ ನೆಮ್ಮದಿಯಾಗಿ ಮನೆ ಒಳಗಡೆ ಇರೋಣ, ತಣ್ಣಗಿರೋ ಜಾಗದಲ್ಲಿ ಇರೋಣ ಅಂತ ಅನಿಸ್ತಿರತ್ತೆ. ಇವಾಗಲೇ ಹಬ್ಬಗಳು ಮತ್ತು ಏನೋ ಊರ ಹಬ್ಬ ಫಂಕ್ಷನ್ಗಳೆಲ್ಲ ಇರೋದು ಜಾಸ್ತಿ ಈ ಥರ ಬಿಸಿಲು ಟೈಮಲ್ಲ. ಈ ತಿಂಗಳು ಮತ್ತು ಮುಂದಿನ ತಿಂಗಳಲ್ಲೇ ಜಾಸ್ತಿ ಜಾತ್ರೆ ಮತ್ತು ಊರ ಹಬ್ಬ ಎಲ್ಲ ಇರುತ್ತೆ. ಕೆಲವು ಸತಿ ಕರೆದಾಗ ಹೋಗ್ಬಿಡ್ತೀವಿ. ಹೋಗಾದ್ಮೇಲೆ ವಾಪಸ್ ಮನೆಗೆ ಬಂದಮೇಲೆ ಸುಧಾರಿಸ್ಕೊಳಕ್ಕಿದೆಯಲ್ಲ, ಯಾಕಾರ ಹೋಗ್ಬಿಟ್ವು ಅಂತ ಅನ್ಸುತ್ತೆ. ಮದುವೆಗಳು, ಈ ಮದುವೆಗೆ ಹೋಗೋವಂಥ ಟೈಮಲ್ಲಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹೋಗೋದು ನೋಡಿದ್ರೇ ಮೈಯೆಲ್ಲ ಒಂಥರ ಉರಿತಿರುತ್ತೆ. ಬಂದ ಮೇಲೆ ಸುಧಾರಿಸ್ಕೊಳ್ಳೋದಿದೆಯಲ್ಲ, ಒಂಥರ ಏನೋ ಇಡೀ ದಿನ ರೆಸ್ಟ್ ಮಾಡಬೇಕು ಅನ್ನೋಷ್ಟು ಸುಸ್ತಾಗ್ಬಿಡುತ್ತೆ. ಹೆವಿ ಊಟ ಈ ಥರದ್ದೆಲ್ಲ ಈ ಬಿಸಿಲಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಈ ಬೇಸಿಗೆ ಶುರುವಾದಾಗಿಂದ ನಾನೇನು ಮಾಡ್ತಿದ್ದೀನಿ ಅಂದರೆ, ಬೆಳಗ್ಗೆನೇ ಎದ್ದು ಕೂಡಲೇ ಒಂದು ದೊಡ್ಡ ಪಾತ್ರೆ ತುಂಬ ಮಜ್ಜಿಗೆ ಮಾಡಿ ಇಟ್ಬಿಡ್ತೀನಿ, ತೆಳ್ಳಗೆ ನೀರು ಮಜ್ಜಿಗೆ ಮಾಡಿ ಇಟ್ಬಿಡ್ತೀನಿ. ಸಂಜೆವರೆಗೂ ನಾವು ಅದು ಅನ್ನಕ್ಕೆ ಹಾಕೊಂಡು ತಿನ್ನಲಿ ಅಥವಾ ಹಾಗೆ ಕುಡಿಲಿ, ಬಾಯೋಕ್ಕೆ ಕಮ್ಮಿ ಮಾಡುತ್ತೆ, ಒಂದು ತಂಪಾಗಿರುತ್ತೆ ಅಂತನಕ್ಕೋಸ್ಕರ ಬೆಳಗ್ಗೆ ಎದ್ದು ಕೂಡಲೇ ಫಸ್ಟು ಒಂದು ಪಾತ್ರೆ ಫುಲ್ಲು ಮಜ್ಜಿಗೆ ರೆಡಿ ಇರುತ್ತೆ. ಹಾಗೆ ಈ ಬೇಸಿಗೆನಲ್ಲಿ ಹೆಚ್ಚಾಗಿ ನಾವು ಊಟ ಹೆವಿನೂ ಮಾಡಬಾರ್ದು. ಆಮೇಲೆ ಏನಂದರೆ ನೀರು ಜಾಸ್ತಿ ಕುಡಿಬೇಕು. ಎಲ್ಲಿ ಹೊಂಗೆ ಮರದ ನೆರಳಿದೆ ಅಂತ ಹುಡುಕೊಂಡು ನಮ್ಗೆ ನಿಂತ್ಕೋಬೇಕು, ಆ ಥರ ಇರುತ್ತೆ. ಬಿಸಿಲಲ್ಲಿ ಓಡಾಡೋದು ಕೂಡ ತುಂಬ ಕಷ್ಟ. ಇವಾಗ ಸಮ್ಮರ್ ವೆಕೇಷನ್ಸ್ ಬೇರೆ ಸ್ಟಾರ್ಟ್ ಆಗುತ್ತಾ ಮಕ್ಕಳಿಗೆ, ಅವ್ರನ್ನಂತೂ ಹಿಡಿಯೋಕ್ಕೆ ಆಗಲ್ಲ, ಯಾವಾಗಲೂ ಬಿಸಿಲಲ್ಲಿ ಆಡ್ತಿರ್ತಾರೆ. ನಾನು ಮಕ್ಕಳನ್ನೆಲ್ಲ ಹೆಂಗೆ ಅಂತಂದರೆ ಸಂಜೆ ಹೊತ್ತು ಮಾತ್ರ ಹೊರಗೆ ಬಿಡ್ತಿದ್ದೆ ಆಟಾಡೋಕ್ಕೆ. ಬಿಸಿಲಲ್ಲಿದ್ದಾಗ ಮನೆ ಒಳಗಡೆ ಇಂಡೋರ್ ಗೇಮ್ಸ್ ಆಡೋಕ್ಕೆ ಬಿಡ್ತಾ ಇದೆ. ಅಕ್ಕಪಕ್ಕದ ಮನೆಯವರೆಲ್ಲ ಸೇರಿಕೊಂಡು ಇಂಡೋರ್ ಗೇಮ್ಸ್ ಆಡ್ತಾಯಿದ್ರು. ಆಮೇಲೆ ಮನೆಗಳಲ್ಲಂತೂ ಬೇಕಾದಷ್ಟು ತಿಂಡಿಗಳು ಮಾಡಿಕೊಡ್ತಾನೆ ಇರ್ತಿದ್ವಿ. ಮಕ್ಕಳು ಆಟ ಆಡ್ಕೊಂಡು ಮನೆ ಒಳಗಡೆ ಇದ್ದರೆ ಸಾಕು ಅಂತ ನಂಗಾಗಿತ್ತು. ಸೊ ಆದಷ್ಟು ಹೆಚ್ಚಾಗಿ ಡಿಹೈಡ್ರೇಟ್ ಆಗೋದು ಈ ಟೈಮಲ್ಲೇ. ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು, ಚೆನ್ನಾಗಿ ಮಕ್ಕಳನ್ನ ಬಿಸಿಲಿಗೆ ಹೋಗ್ದಂಗೆ ನೋಡ್ಕೊಳ್ಳಿ. ಆಮೇಲೆ ಅಮ್ಮ ಅಂತೆಲ್ಲ ಆಗುತ್ತಲ್ಲ, ಅದು ಕೂಡ ಇದೇ ಟೈಮಲ್ಲೇ ಜಾಸ್ತಿ. ಚಿಕನ್ ಪಾಕ್ಸ್ ಎಲ್ಲ ಆಗೋದು ಕೂಡ ಈ ಬಿಸಿಲು ಟೈಮಲ್ಲೇ. ಹೀಟಿಗೆ ಇದೆಲ್ಲ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ನನಗೂ ನೋಡಿ ಹೀಟಿಂದಾನೆ ಇದೆಲ್ಲ ಎಷ್ಟೊಂದಾಗಿದೆ ಅಂದರೆ, ಸ್ಟವ್ ಮುಂದೆ ತುಂಬ ಹೊತ್ತು ಕೆಲಸ ಮಾಡ್ತೀನಲ್ಲ, ಮಾರ್ಕ್ ತುಂಬ ಆಗೋಗಿದೆ. ನನಗೆ ಒಂದು ಗುಳ್ಳೆ ಇರಲಿಲ್ಲ, ಒಂದೇ ಒಂದು ಪಿಂಪಲ್ ಆಗ್ತಿಲ್ಲ ಮುಖದ ಮೇಲೆ. ಇವಾಗ ಇತ್ತೀಚೆಗೆ ಇಲ್ಲೆಲ್ಲ ಆಗಿದೆ, ಮಾರ್ಕ್ಗಳು ಹಿಂಗೆ ಕಾಣಿಸುತ್ತೆ ನೋಡಿ. ನಾನೇನು ಮಾಡ್ತೀನಿ, ಕಿತ್ಬಿಡ್ತೀನಿ ಬೇರೆ, ಅದು ಇನ್ನೂ ಜಾಸ್ತಿ ಆಗುತ್ತೆ, ಸ್ವಲ್ಪ ಕಲೆಗಳೆಲ್ಲ ಆಗೋಗುತ್ತೆ. ಆಮೇಲೆ ಇನ್ನೊಂದು ಮೇಯ್ನಾಗಿ ಬಿಸಿಲಲ್ಲಿ ಕೆಲಸ ಮಾಡುವಾಗ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಳ್ಳೇಬೇಕು. ಬಿಸಿಲಾಗಲಿ ಸ್ಟವ್ ಮುಂದೆ ಆಗಲಿ, ಈ ಸಮ್ಮರಲ್ಲಿ ನಾವು ಅಡುಗೆ ಮನೇಲಿ ಕೆಲಸ ಮಾಡಬೇಕಾದ್ರೂ ಕೂಡ ಫಸ್ಟು ಸ್ಕಿನ್ ಮೇಲೆ ಸನ್ಸ್ಕ್ರೀನ್ ಲೋಷನ್ ಹಚ್ಕೊಂಡು ಹೋಗಿನೇ ಕೆಲಸ ಮಾಡಬೇಕು. ನಾನು ಬೇರೆ ಯಾವ ಕ್ರೀಮು ಇವಾಗ ಅಪ್ಲೈ ಮಾಡ್ತಿಲ್ಲ, ಸನ್ಸ್ಕ್ರೀನ್ ಲೋಷನ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ಅದ್ರ ಮೇಲೆ ಪೌಡರ್ ಆಗಲಿ ಏನೂ ಹಾಕಲ್ಲ. ಒಂಚೂರು ಲಿಪ್ಸ್ಟಿಕ್ ಹಚ್ಕೋತೀನಿ, ಸನ್ಸ್ಕ್ರೀನ್ ಲೋಷನ್ ಹಚ್ಕೋತೀನಿ, ಅಷ್ಟೇ ಬಿಟ್ಟರೆ ಬೇರೆ ಯಾವ ಕ್ರೀಮು ಯೂಸ್ ಮಾಡ್ತಿಲ್ಲ. ಹಾಗೆ ಇವಾಗ ಬೇಸಿಗೆನಲ್ಲಿ ಏನು ಹೇಳ್ತಾರೆ, ಹಪ್ಪಳ ಸಂಡಿಗೆ ಮಾಡೋದೇ ಜಾಸ್ತಿ ಅಲ್ವಾ. ಆದಷ್ಟು ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ರೆಡಿ ಮಾಡಿಕೊಂಡು, ಇನ್ನೇನು ಎಳೆ ಬಿಸಿಲು ಬರ್ತಿರುತ್ತಲ್ಲ 8-9 ಗಂಟೆಗೆ, ಆ ಟೈಮಲ್ಲಿ ಹಾಕ್ಬಿಟ್ರೆ ನೀವು ಹಪ್ಪಳ ಆಗಲಿ ಸಂಡಿಗೆ ಆಗಲಿ ಸಂಜೆ ಅಷ್ಟರಲ್ಲಿ ಒಣಗೋಗ್ಬಿಟ್ಟಿರುತ್ತೆ. ನೀವು ಮಧ್ಯಾಹ್ನ ಸುಡು ಬಿಸಿಲಲ್ಲಿ ಹೋಗ್ತೀವಿ ಹಪ್ಪಳ ಹಾಕೋಕ್ಕೆ ಅಂದರೆ ಮಾತ್ರ ಖಂಡಿತ ಆಗಲ್ಲ, ಒಂಥರ ಸುಸ್ತಾದಂಗೆ ಆಗ್ಬಿಡುತ್ತೆ. ನೋಡಿ ಪವರ್ ಇವಾಗಲೂ ಹೋಯಿತು. ಕರೆಂಟ್ ಇಲ್ಲ ಅಂತಂದರೆ ಮನೆ ಒಳಗಡೆ ಒಂಥರ ಏನೋ ಗಾಳಿ ಆಡಿಲ್ಲ ಅಂದ್ರೇ ಕಷ್ಟ. ಇವಾಗ ನೋಡಿ ಎಷ್ಟು ಸೈಲೆಂಟಾಗಿದೆ, ಯಾರೂ ಹೊರಗಡೆ ಬರೋಲ್ಲ ಬಿಸಿಲಲ್ಲಿ. ಇವರಿಬ್ಬರು ಬಂದು ಇಲ್ಲಿ ಮಲ್ಕೊಂಬಿಟ್ಟಿದ್ದಾರೆ, ಮಫಿನ್ ಮತ್ತು ಪುಸ್. ಬೇಸಿಗೆ ಅಂತಂದರೆ ಸ್ವಲ್ಪ ಅವ್ರಿಗೂ ಕೂಡ ಫ್ಯಾನ್ಗಳೇ ಬೇಕು ಅಂತ ಅನ್ಸುತ್ತೆ. ಅವನು ಟೇಬಲ್ ಮೇಲೆ ಮಲಗಿದ್ದಾರೆ ಮಫಿನ್, ಸ್ನೂಫಿ ಬಂದು ಇಲ್ಲಿ ಮಲಗಿದ್ದಾಳೆ.
ಇವತ್ತು ಹೋಲಿ ದಿನ ಹರ್ಷಿತ್ಗೆ ಆಫೀಸಿಂದ ಗಿಫ್ಟ್ ಕಳಿಸಿದ್ದಾರೆ ಲಕ್ನೋಯಿಂದ. ಹೋಲಿ ಸೆಲೆಬ್ರೇಷನ್ ಯಾಕಂದ್ರೆ ಅವ್ರದ್ದು ಗ್ರ್ಯಾಂಡ್ ಇದು ಬಂದಿರೋದಕ್ಕಿಂತ ಹೆಚ್ಚಾಗಿ ಅದು ಬಂದಿರೋದಕ್ಕೆ ತುಂಬಾ ಖುಷಿ. ಏನು ಅಂತಂದ್ರೆ ಅವನ್ ಅದು ಬೈ ಮಾಡಿರೋದು ಆಕ್ಚುಲಿ. ಮನೆಗೆ ಏನಾದ್ರು ಹೊಸ್ತು ಬಂದ್ರೆ ಫಸ್ಟ್ ದೇವರ ಹತ್ರ ಇಟ್ಬಿಟ್ಟು ದೀಪ ಹಚ್ಚಿ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಆಮೇಲೆ ಓಪನ್ ಮಾಡ್ಬೇಕಂತ. ಇದು ರಿಲೀಸ್ ಆಗಿದ್ದು ಮಾರ್ಚ್ 12th. ನಾನು ಆರ್ಡರ್ ಮಾಡಿದ್ದು ಮಾರ್ಚ್ 11th. ಲೇಟೆಸ್ಟ್ ಅಂದ್ರೆ ಲೇಟೆಸ್ಟ್ ವರ್ಷನ್ ಮ್ಯಾಕ್ಬುಕ್ ಏರ್ ಅಂತ ಒಂದು ಬರುತ್ತೆ, ಅದರಲ್ಲಿ ಲೇಟೆಸ್ಟ್ ವರ್ಷನ್. ಈ ವರ್ಷನ್ ರಿಲೀಸ್ ಮಾಡಿದ್ದು ಮೊನ್ನೆ. ನಾನು ಅದಕ್ಕಿಂತ ಮುಂಚೆ ಪ್ರೀ ಆರ್ಡರ್ ಮಾಡಿದ್ದೆ. ಅಷ್ಟೊಂದು ಪ್ರೊನೌನ್ಸಿಯೇಷನ್ ಸ್ವಲ್ಪ ಸರಿ ಇಲ್ಲ, ನಾನು ಹೇಳ್ಬಿಡ್ತೀನಿ. ಹೊಸದಾಗಿ ಇದು ಲಾಂಚ್ ಆಗಿದೆ. ಏನಂತ ಹೇಳ್ತಾರಮ್ಮ ಇದಕ್ಕೆ? ನಾನು ಏನು ಹೇಳಿದೆ? ನೀನು ಹೇಳಿದ ಏನು ಕೇಳಿಸಿಲ್ಲ. ಪ್ರೊನೌನ್ಸಿಯೇಷನ್ ಅದಕ್ಕೆ ಎಷ್ಟೊಂದು ಜನಕ್ಕೆ ಅರ್ಥನೇ ಆಗಲ್ಲ ಅಂತ ನೀನು ಹೇಳೋದು, ಅದಕ್ಕೆ ಸ್ವಲ್ಪ ಕ್ಲಿಯರ್ ಆಗಿ ಹೇಳೋಣ ಅಂತ. ಸರಿ, ಓಕೆ. ಹರ್ಷಿತ್ ಇವಾಗ ಮ್ಯಾಥ್ ಬುಕ್ ತೊಗೊಂಡಿದ್ದಾರೆ. ಕಾರಣ ಏನಂದರೆ ಅವನ ಹತ್ರ ಇದ್ದಿದ್ದು ಲ್ಯಾಪ್ಟಾಪ್ ತುಂಬ ಹಳೇದಾಗಿ ಬ್ಯಾಟ್ರಿ ಎಲ್ಲ ಊದ್ಕೊಂಡ್ಬಿಟ್ಟಿತ್ತು. ಇದು ಹೊಸ ವರ್ಷನ್ ಅಂತ ಏನು ಲಾಂಚ್ ಆಗೋದಕ್ಕೆ ಮುಂಚೆನೇ ಹರ್ಷಿತ್ ಬುಕ್ ಮಾಡಿದ್ದ. ಏನು ಇದು ಸ್ಪೆಷಲ್? ಇದು ಏನು ಸ್ಪೆಷಲ್ ಅಂತಂದರೆ ಇಟ್ಸ್ ನಾಟ್ ಲೈಕ್ ಸ್ಪೆಷಲ್, ಬಟ್ ಮೋಸ್ಟ್ ಅಪ್ಡೇಟೆಡ್ ಒನ್ ಅಷ್ಟೇ. ನಂದು ವರ್ಕ್ಗೆ ರಿಕ್ವೈರ್ಮೆಂಟ್ ಮ್ಯಾಚ್ ಆಗಿ ನಾನು ತೊಗೊಂಡಿದ್ದೀನಿ. ಸೊ ಹೊಸ ಮ್ಯಾಥ್ ಬುಕ್ ಬಂದಿರೋದಕ್ಕೆ ಕಂಗ್ರ್ಯಾಚುಲೇಷನ್. ಸೋ ಮಚ್. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಫುಲ್ ಕ್ರ್ಯಾಕ್ ಆಗಿದೆ, ಬ್ಯಾಟ್ರಿ ಊದ್ಕೊಂಡ್ಬಿಟ್ಟಿದೆ. ಯಾವಾಗ ಇದು ಏನಾಗುತ್ತೆ ಅಂತ ಗೊತ್ತಾಗ್ತಿರ್ಲಿಲ್ಲ, ಕ್ಲೋಸ್ ಕೂಡ ಮಾಡೋಕ್ಕಾಗ್ತಿರ್ಲಿಲ್ಲ. ಇದ್ರ ಮೇಲೆ ಹೋಲಿ ಇದ್ರದ್ದು ಏನು ಖುಷಿ. ನಾಳೆ ಹರ್ಷಿತ್ ಫ್ರೆಂಡ್ ಜೊತೆಗೆ ಹೋಲಿ ಸೆಲೆಬ್ರೇಟ್ ಮಾಡಕ್ ಹೋಗ್ತೇನೆ. ನಾವಂತೂ ಈ ಸತಿ ಏನು ನಾವು ಯೂಶಲಿ ಹೋಲಿ ಸೆಲೆಬ್ರೇಟ್ ಮಾಡಲ್ಲ, ಈ ಸತಿ ಹರ್ಷು ಸೆಲೆಬ್ರೇಟ್ ಮಾಡ್ತೇನೆ ಫ್ರೆಂಡ್ಸ್ ಜೊತೆಗೆ. ಹಾಗೆ ಅವರ ಆಫೀಸ್ ಕಡೆಯಿಂದನೂ ಅವನಿಗೆ ರಜಾ ಕೊಟ್ಟಿದ್ದಾರೆ, 2 days ರಜಾ ಕೊಟ್ಟಿದ್ದಾರೆ ಹೋಲಿಗೆ. ಆಮೇಲೆ ಗಿಫ್ಟ್ ಕಳಿಸಿದ್ದಾರೆ ಅಷ್ಟೇ. ಸೊ ಏನೇನು ಕೊಟ್ಟಿದ್ದಾರೆ ಹೋಲಿಗೆ? ಓದಿಸಿ ರೀಸೆಂಟ್ ಆಗಿದೆ, ಆಕ್ಚುಲಿ ಫೇಮಸ್ ಆಗಿರೋದು ಕಂಪನಿ ದೇಸಿ ಮಿಂಟ್ ಮೀಠಾ ಪಾನ್. ಇನ್ನೊಂದು ಪ್ಯಾಕೆಟ್ ಇದೆ ಇಮ್ಲಿದು. ದಿಸ್ ಇಸ್ ಇಮ್ಲಿ. ಇದ್ರೊಳಗಡೆ ಇಮ್ಲಿದೆಲ್ಲ ಇರುತ್ತೆ. ಸೋಯಾ ಸ್ಟಿಕ್ಸ್, ಚಾಕು, ಮೀಠಾ ಪಾನ್ ಅಂಡ್ ಕೋಕೋನಟ್ ಬರ್ಫಿ. ಭುಜಿಯಾ ಮತ್ತೆ ಚಿಕ್ಕೀಸ್ ಕೊಟ್ಟಿದ್ದಾರೆ. ಆಮೇಲೆ ಏನೇನಿದೆ ಎಲ್ಲ ಚಿಕ್ಕೀಸ್ ಅಷ್ಟೇ ಇರೋದು. ಡ್ರೈ ಫ್ರೂಟ್ ಬರ್ಫಿ, ಅದು ಕೋಕೋನಟ್ ಬರ್ಫಿ. ಅಷ್ಟೇ. ಇವತ್ತು ಹೋಲಿ ಹಬ್ಬ. ನಾವ್ಯಾರೂ ಹೋಲಿ ಸೆಲೆಬ್ರೇಟ್ ಮಾಡಲಿಲ್ಲ. ಇವತ್ತು ಮಕ್ಕಳೆಲ್ಲ ಬಂದಿದ್ದಾರೆ, ತಮ್ಮನ ಫ್ಯಾಮಿಲಿಯವರು ಬಂದು ತುಂಬ ದಿನ ಆಗಿತ್ತು. ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ ಹೋಗಿದ್ರು. ಮಕ್ಕಳು ಕೂಡ ಸ್ಕೂಲು ಮತ್ತು ಇನ್ನೇನು ಎಕ್ಸಾಮ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ಹಂಗಾಗಿ ಬರೋಕ್ಕೆ ಟೈಮ್ ಸಿಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಇವತ್ತು ರಜಾ ಇದ್ದಿದ್ದರಿಂದ 2 ದಿನ ಕಂಟಿನ್ಯೂಸ್ ರಜಾ ಇದ್ದಿದ್ದರಿಂದ ತಮ್ಮನ ಫ್ಯಾಮಿಲಿಯವರೆಲ್ಲ ಬಂದಿದ್ರು. ಹಾಗೆ ಇವತ್ತೇ ಹರ್ಷಿತ್ ಏನೋ ಒಂದು ಮ್ಯಾಥ್ ಬುಕ್ ಬಂದಿದ್ದರಿಂದ ಆ ಖುಷಿಗೆ ಈ ಒಂದು ಏನು ಹೇಳ್ತಾರೆ ಒಂದು ಸ್ಮಾಲ್ ಪಿಜ್ಜಾ ಪಾರ್ಟಿ ನಡೀತಾ ಇದೆ ಎಲ್ಲರೂ ಒಟ್ಟಿಗೆ. ಸೊ ಮಕ್ಕಳು ಬಂದಿರೋದೇ ನನಗೊಂಥರ ತುಂಬ ಖುಷಿ. ತುಂಬ ದಿನ ಆಗೋಗಿತ್ತು ಮಕ್ಕಳನ್ನ ನೋಡಿ, ನಾವು ಹೋಗೋಕ್ಕಾಗ್ತಿರ್ಲಿಲ್ಲ, ಅವರು ಬರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಬಂದಿದ್ದರಿಂದ ಪಿಜ್ಜಾ ತರಿಸಿದ್ವಿ. ಮಕ್ಳಿಗೆ ತುಂಬ ಇಷ್ಟ ಇದು. ಪಾಪು ಯಾವಾಗಲೂ ಕೇಳ್ತಿರ್ತಾಳೆ ಪಿಜ್ಜಾ ಬೇಕು ಅಂತ, ಅದಕ್ಕೋಸ್ಕರ ಇದನ್ನ ತರಿಸಿದ್ವಿ. ಇವಾಗ ಏನು ಯೋಚನೆ ಮಾಡ್ತಿದ್ದೀನಿ? ಹಿತೈಷ್ ಪಾಪುಗೆ ಇಷ್ಟ ಅಂತ ಪಿಜ್ಜಾ ತರಿಸೋದು. ಎಷ್ಟು ದಿನ ಆಯ್ತಲ್ಲ ಮಚ್ಚ ನೀನು ಬಂದು? ಹಾಂ, ಅದಕ್ಕೆ ಇದೇ ಸ್ಪೆಷಲ್. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ಈ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ.
ಹೋಗ್ಬರ್ಲಾ?